ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗಿದೆ ಪೋಕ್ಸೋ ಕೇಸ್ ನಡಿ ಅದೇನು ಅಂತಕ್ಕಂಥದನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸುವಂತಹ ದೊಡ್ಡ ಸುದ್ದಿ ಇದು. ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಯಡಿಯೂರಪ್ಪನವರ ಬಂಧನಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಡಿಯೂರಪ್ಪನವರ ಬಂಧನ 3 ತಿಂಗಳ ಹಿಂದೆ ದಾಖಲಾಗಿರ್ತಕ್ಕಂಥ ಪೋಕ್ಸೋ ಪ್ರಕರಣದ ಅಡಿ ಒಂದೇ ದಿನದಲ್ಲಿ ನೋಟಿಸ್ ಕೊಟ್ಟು ಒಂದೇ ದಿನದಲ್ಲಿ ಬಂಧನ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಯಡಿಯೂರಪ್ಪನವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾದರೆ ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೋಸ್ಕರ ಸಿಐಡಿ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಕೆಲವು ಪ್ರಶ್ನೆಗಳು ಕೂಡ ಇದರಲ್ಲಿ ಮೂಡುತ್ತೆ. ಅದೇನು ಅಂತಕ್ಕಂಥದ್ದನ್ನು ನಂತರ ನಾನು ಹೇಳ್ತಾ ಹೋಗ್ತೀನಿ. ಆದರೆ ಸದ್ಯಕ್ಕಂತೂ ಈಗ ಯಡಿಯೂರಪ್ಪನವರಿಗೆ ಭಾರೀ ಸಂಕಷ್ಟ ಮತ್ತು ಬಂಧನದ ಭೀತಿ ಎದುರಾಗ್ತಾ ಇದೆ. ಪೋಕ್ಸೋ ಕೇಸ್ ಇದು. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪನವರಿಗೆ ಬಂದಿರತಕ್ಕಂಥ ಭಾರೀ ಸಂಕಷ್ಟ. ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪನವರಿಗೆ ಭಾರೀ ಸಂಕಷ್ಟ ಎದುರಾಗ್ತಾ ಇದೆ. ಜಾಮೀನು ರಹಿತ ವಾರೆಂಟ್ ಕೊಡಿ ಅಂತನ್ಬಿಟ್ಟು ಈಗ ಸಿಐಡಿ ಅರ್ಜಿಯನ್ನು ಸಲ್ಲಿಸಿದೆ. 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಬಹುತೇಕ ಅರೆಸ್ಟ್ ವಾರೆಂಟ್ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ದೆಹಲಿಯಲ್ಲಿದ್ದಾರೆ ಯಡಿಯೂರಪ್ಪನವರು, ಬೆಂಗಳೂರಿನಲ್ಲಿ ಇಲ್ಲ. ಒಂದು ವೇಳೆ ಏನಾದರೂ ಅರೆಸ್ಟ್ ವಾರೆಂಟ್ ಸಿಕ್ಕರೆ ಗೊತ್ತಿಲ್ಲ, ಯಡಿಯೂರಪ್ಪನವರ ಬಂಧನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ದೆಹಲಿಗೆ ಹೋಗಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಬರ್ತಾರಾ ಅಥವಾ ಯಡಿಯೂರಪ್ಪನವರಿಗೆ ನೋಟಿಸ್ ಕೊಟ್ಟು ಬೆಂಗಳೂರಿಗೆ ಬಂದ ನಂತರ ಅವರನ್ನು ವಶಕ್ಕೆ ಪಡಿತಾರಾ ಅಂತಕ್ಕಂಥದ್ದು ಗೊತ್ತಿಲ್ಲ. ಓರ್ವ ಮಹಿಳೆ ಕೊಟ್ಟಿರ್ತಕ್ಕಂಥ ದೂರಿದು. ತಮ್ಮ ಮಗಳಿಗೆ ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ದೂರು 3 ತಿಂಗಳ ಹಿಂದೆ ದಾಖಲಾಗಿರ್ತಕ್ಕಂಥ ದೂರಿದು. ಆದರೆ ಆಗ ಯಾವ ಕ್ರಮವನ್ನು ತೆಗೆದುಕೊಳ್ಳದೆ ಈಗ ಎಲೆಕ್ಷನ್ ಎಲ್ಲ ಮುಗಿದ ಬಳಿಕ ಇಮ್ಮಿಡಿಯೇಟಾಗಿ ಈ ಕೇಸ್ಗೆ ಮರುಜೀವ ಬಂದಂಗೆ ಕಾಣ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ 3 ತಿಂಗಳ ನಂತರ ಅರೆಸ್ಟ್ ವಾರೆಂಟ್ಗೆ ಅರ್ಜಿ ಹಾಕಿರ್ತಕ್ಕಂಥದ್ದು ಹೇಗೆ ಇದು ಅಂತ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಈಗ ಮತ್ತಷ್ಟು ಚುರುಕು ಕೊಡೋ ಪ್ರಯತ್ನವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವ ಮೂಲಕ ಈ ಪ್ರಕರಣದ ಆರೋಪಿ ಏನಿದ್ದಾರೆ, ಆರೋಪಿಯ ಯಡಿಯೂರಪ್ಪ ಅವರನ್ನ ಬಂಧನಕ್ಕೆ ಎಲ್ಲ ರೀತಿಯ ಸಮಗ್ರ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ವಿಚಾರಗಳು, ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳಿಗೆ ಏನಂದ್ರೆ ಎಲ್ಲರಿಗೂ ಕೂಡ ಪ್ರಶ್ನೆ ಇತ್ತು. ಕಳೆದ 3 ತಿಂಗಳಿಂದ ಸಿಐಡಿ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಯಡಿಯೂರಪ್ಪ ಅವರನ್ನ ಕೇವಲ ಕರೆಸಿ ವಿಚಾರಣೆಯನ್ನ ಮಾಡಿದ್ರು ಮತ್ತು ಹೇಳಿಕೆಗಳನ್ನ ಪಡ್ಕೊಳ್ಳೋ ಒಂದಷ್ಟು ಕೆಲಸಗಳನ್ನ ಮಾಡಿದ್ರು. ಅದಾದ ನಂತರ ಏನು ಸಂತ್ರಸ್ತರು ಜೊತೆಗೆ ಘಟನಾವಳಿ ನಡೆದ ಸಂದರ್ಭದಲ್ಲಿ ಅಂದ್ರೆ ಏನು ಯಡಿಯೂರಪ್ಪ ಅವರ ಮನೆಯಲ್ಲೇ ನಡೆದಿದೆ ಅಂತ ಇರುವಂತ ಘಟನಾವಳಿ ನಡೆದಂತ ಸಂದರ್ಭದಲ್ಲಿ ಯಾರ್ಯಾರು ಐ ವಿಟ್ನೆಸ್ಗಳಿದ್ರು ಅವರೆಲ್ಲರದು ಕೂಡ 164ನ ಅಡಿಯಲ್ಲಿ ಅಂದ್ರೆ ನ್ಯಾಯಾಧೀಶರ ಮುಂದೆ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಅದಾದ ಬಳಿಕ ಬಿ ರಿಪೋರ್ಟ್ ಆಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇರ್ತಿತ್ತು. ಅಂದ್ರೆ ಪೊಲೀಸ್ ಮೂಲಗಳೇ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ರು. ಅದಾದ ನಂತರ ಸ್ವಲ್ಪ ದಿನ ಕಳೆದ ನಂತರ ಅದು ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಇರ್ತಿತ್ತು. ಆದ್ರೆ ಈಗ ತರಾತುರಿಯಲ್ಲಿ ಅವರನ್ನ ಅರೆಸ್ಟ್ ಮಾಡೋ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿಐಡಿ ಅಧಿಕಾರಿಗಳ ನಡೆ ಏನಿತ್ತು ಅದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ಮೂಡೋಕೆ ಪ್ರಾರಂಭ ಆಗಿರುವಂಥದ್ದು. ಈ ಎಲ್ಲ ಅನುಮಾನಗಳಿಗೆ ಮೂಡಲಿಕ್ಕೆ ಪ್ರಮುಖವಾದ ಕಾರಣ ಏನು ಸಂತ್ರಸ್ತೆಯ ಸಹೋದರ ಒಬ್ರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಅಂದ್ರೆ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಪೋಕ್ಸೋ ಪ್ರಕರಣದಲ್ಲಿ ಒಬ್ಬ ಆರೋಪಿ ಕಳೆದ 2.5 ತಿಂಗಳಿಂದನೂ ಕೂಡ ನಿರಂತರವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ ಮತ್ತು ಸಾಕ್ಷ್ಯಗಳನ್ನ ನಾಶ ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳ ಮೇಲೆ ಪ್ರಭಾವವನ್ನು ಬೀರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಪ್ರಭಾವಿ ಆದ್ರೂ ಕೂಡ ಪೋಕ್ಸೋ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದ್ರೆ ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು. ಬಂಧನಕ್ಕೆ ಒಳಪಡಿಸಿ ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡ್ಬೇಕು. ಅದನ್ನ ಹೊರತುಪಡಿಸಿ ಈ ರೀತಿಯಲ್ಲಿ ಹೊರಗಡೆ ಇಟ್ಟಿರುವಂಥದ್ದು ಸರಿಯಲ್ಲ ಮತ್ತು ಸಿಐಡಿಯ
ಕ್ರಮ ಏನಿತ್ತು ಸಿಐಡಿಯ ಕ್ರಮದ ಬಗ್ಗೆ ನಮಗೆ ಅನುಮಾನಗಳು ಬರ್ತಾ ಇದೆ ಅಂತೇಳಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ತಕ್ಷಣ ಅದು ಇನ್ನೂ ಕೂಡ ಕೋರ್ಟ್ನ ಪ್ರೊಸೀಡಿಂಗ್ಸ್ಗೆ ಅಂದ್ರೆ ಕಲಾಪಕ್ಕೆ ಬಂದಿಲ್ಲ, ಕೋರ್ಟ್ನ ವಿಚಾರಣೆಗೆ ಇನ್ನೂ ಕೂಡ ಕೈಗೆ ಎತ್ಕೊಂಡಿಲ್ಲ. ಆದ್ರೆ ಈ ಅರ್ಜಿಯನ್ನ ಸಲ್ಲಿಕೆಯನ್ನ ಯಾವಾಗ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ತಕ್ಷಣವೇ ಸಿಐಡಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರೀತಿಯ ಕ್ರಮಗಳಿಗೆ ಮುಂದಾಗಿರುವಂಥದ್ದು. ನಿನ್ನೆ ತರಾತುರಿಗೆ ನೋಟಿಸ್ ಅನ್ನು ಕೊಟ್ಟರು. ನಿನ್ನೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂದ್ರು. ಯಡಿಯೂರಪ್ಪನವರು ಸದ್ಯ ದೆಹಲಿಯಲ್ಲಿ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ವಿಚಾರಣೆಗೆ ಹಾಜರಾಗಿಲ್ಲ. ಅವರು ಯಾವಾಗ ವಿಚಾರಣೆಗೆ ಹಾಜರಾಗಿಲ್ಲ ತಕ್ಷಣವೇ ಅರೆಸ್ಟ್ ವಾರೆಂಟ್ಗೆ ಅರ್ಜಿಯನ್ನು ಕೂಡ ಮೂವ್ ಅನ್ನ ಮಾಡ್ಕೊಂಡಿರುತ್ತದೆ. ಅಂದ್ರೆ ಅವರು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಂತೇಳಿ ಅರೆಸ್ಟ್ ವಾರೆಂಟ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಬಹುತೇಕ ಇವತ್ತು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ಅರೆಸ್ಟ್ ವಾರೆಂಟ್ ಕೂಡ ಸಿಕ್ಕುವಂತ ಸಾಧ್ಯತೆಗಳಿದೆ.